ಜಿಬಿಎ ಕಸ ಅಭಿಯಾನಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ನಿವೇಶನದಾರರ ನಿರ್ಲಕ್ಷ್ಯ, ಗಡುವು ಮುಗಿದ್ರೂ ಸ್ವಚ್ಛಗೊಳ್ಳದ ಬೆಂಗಳೂರಿನ ಖಾಲಿ ನಿವೇಶನಗಳು. ಗಡುವು ಮುಗಿದಿದ್ರೂ ಸೈಟು ಸ್ವಚ್ಛಗೊಳಿಸದೆ ನಿವೇಶನ ಮಾಲೀಕರ ನಿರಾಸಕ್ತಿ. ಆಗಸ್ಟ್ 22ರಂದು ನಿವೇಶನ ಕ್ಲೀನ್ಗೊಳಿಸೋದಕ್ಕೆ ಗಡುವು ನೀಡಿದ್ದ ಪಾಲಿಕೆ. ಬೆಂಗಳೂರು ನಗರದಲ್ಲಿ 20% ನಿವೇಶನದಾರರು ಖಾಲಿ ಸೈಟ್ ಕ್ಲೀನ್, 80% ನಿವೇಶನದಾರರು ಖಾಲಿ ಸೈಟ್ ಕ್ಲೀನ್ ಮಾಡದೆ ನಿರ್ಲಕ್ಷ್ಯ. ಗಡುವು ಕೊಟ್ಟಿದ್ರಲ್ಲ, ಡೆಡ್ಲೈನು, ಇಷ್ಟರೊಳಗೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಕೆಲವರು ಓಕೆ ಫೈನ್ ಹೆದರ್ಕೊಂಡು ಅಥವಾ ಸ್ವಚ್ಛವಾಗಿ ಇರಬೇಕು ಅನ್ನೋ ಕಾರಣಕ್ಕೂ ವೋಟ್ ಮಾಡಿದ್ದಾರೆ. ಇನ್ನು ಕೆಲವರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಅಯ್ಯೋ ಫೈನಾ ಹಾಕಿ ನೋಡೋಣ ಅನ್ನೋ ಲೆಕ್ಕಾಚಾರವೋ ಅಥವಾ ಅದೇನು ಕಥೆಗೋ ಗೊತ್ತಿಲ್ಲ. 80% ನಿವೇಶನದಾರರು ಖಾಲಿ ಸೈಟ್ ಕ್ಲೀನ್ ಮಾಡದೇನೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಜಿಬಿಎ ಕಂದಾಯ ಅಧಿಕಾರಿಗಳಿಂದ ಖಾಲಿ ನಿವೇಶನಗಳನ್ನು ಇದೀಗ ಗುರುತು ಮಾಡಲಾಗಿದೆ. ಜಿಬಿಎ ಕಸ ಅಭಿಯಾನಕ್ಕೆ ಒಂಥರ ನೀರಸವಾದಂಥ ಪ್ರತಿಕ್ರಿಯೆ ಸಿಗ್ತಾ ಇರೋದು. ಕ್ವಿಕ್ಕಾಗಿ ಅಂದ್ಕೊಂಡಿದ್ರಲ್ಲ, ಗಡುವು ಕೊಟ್ಬಿಟ್ರೆ ಇಷ್ಟರೊಳಗೆ ಕ್ಲಿಯರ್ ಮಾಡಿಬಿಡ್ತಾರೆ ಅಂತ. ಆ ಥರದ್ದೇನು ವರ್ಕ್ ಆಗಿಲ್ಲ ಇಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. 80% ನಿವೇಶನದಾರರು ಖಾಲಿ ಇರೋ ಸೈಟನ್ನು ಕ್ಲೀನ್ ಮಾಡದೆ ಹಾಗೆ ಬಿಟ್ಟಿದ್ದಾರೆ ಅಂತಂದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಜಿಬಿಎ ಕಂದಾಯ ಅಧಿಕಾರಿಗಳಿಂದ ಖಾಲಿ ನಿವೇಶನ ಗುರುತು, ನಿವೇಶನ ಸ್ವಚ್ಛಗೊಳಿಸದ ಮಾಲೀಕರಿಗೆ ನೋಟಿಸ್ ನೀಡುವಂತೆ ಸೂಚನೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ಜಿಬಿಎ ಆಯುಕ್ತರಿಗೆ ನಿರ್ದೇಶನ. ಖಾಲಿ ಸೈಟ್ ಕ್ಲೀನ್ ಮಾಡದ ಮಾಲೀಕರಿಗೆ ನೋಟಿಸ್ ಜೊತೆ ತೆರಿಗೆಯ ಹೊರೆ. ಸ್ವಚ್ಛತಾ ವೆಚ್ಚವನ್ನು ಆಸ್ತಿ ತೆರಿಗೆಯಲ್ಲೇ ವಸೂಲಿ ಮಾಡೋದಕ್ಕೆ ಸಚಿವರ ಸೂಚನೆ. ಜಿಬಿಎ ಅಧಿಕಾರಿಗಳಿಗೆ ಸಚಿವ ಕೃಷ್ಣಬೈರೇಗೌಡರಿಂದ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ. ಸ್ವಚ್ಛತಾ ವೆಚ್ಚವನ್ನು ಆಸ್ತಿ ತೆರಿಗೆಯಲ್ಲೇ ವಸೂಲಿ ಮಾಡೋದಕ್ಕೆ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಮ್ಮೆ ಸ್ಟ್ರಿಕ್ಟಾಗಿ ಸೂಚನೆಯನ್ನು ಕೊಟ್ಟಿರೋದು ಅಧಿಕಾರಿಗಳಿಗೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಈಗ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. 80% ಮಾಲೀಕರು ಸೈಟ್ ಕ್ಲೀನ್ ಮಾಡೋದಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ಮತ್ತಷ್ಟು ಸ್ಟ್ರಿಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸೂಚನೆಗಳನ್ನು ನೀಡಲಾಗಿದೆ? ನೀತಿ ರಾಜ್ಯದಲ್ಲಿ ಬೆಂಗಳೂರು ಕಸದ ವಿಚಾರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆ ಕಳ್ಕೊಂಡಿದೆ. ಹೀಗಾಗಿ ಬೆಂಗಳೂರಿನ ಅಂದವನ್ನ ಕಾಪಾಡಬೇಕು, ಬೆಂಗಳೂರಿನ ಸೌಂದರ್ಯವನ್ನ ಹೆಚ್ಚಿಸಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಮಹತ್ವದ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಬೆಂಗಳೂರನ್ನ ಸ್ವಚ್ಛ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ಇರುವಂತ ಖಾಲಿ ಸೈಟ್ಗಳನ್ನ ಕ್ಲೀನ್ ಮಾಡುವಂತೆ ಜಿಬಿಎ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಜಿಬಿಎ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ 15ನೇ ತಾರೀಕುವರೆಗೂ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಇರುವಂತ ಕಸದ ನಿವೇಶನಗಳಿವೆ, ಅವೆಲ್ಲವನ್ನು ಕೂಡ ಸ್ವಚ್ಛಗೊಳಿಸಬೇಕಂತ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ 15ನೇ ತಾರೀಕು ಒಳಗೆ ಆಗಸ್ಟ್ 15ನೇ ತಾರೀಕು ಒಳಗೆ ಸ್ವಚ್ಛತೆಯನ್ನ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಗಡುವನ್ನು ಕೊಡುವಂತ ಪ್ರಯತ್ನವನ್ನ ಜಿಬಿಎ ಅಧಿಕಾರಿಗಳು ಮಾಡಿದ್ರು. ಇದೇ ತಿಂಗಳು 22ನೇ ತಾರೀಕುವರೆಗೂ ಅವಕಾಶವನ್ನ ಕೂಡ ಕೊಟ್ಟಿದ್ರು. ಆದ್ರೆ ಕಳೆದ 1 ತಿಂಗಳ ಕಾಲಾವಕಾಶವನ್ನ ಕೊಟ್ಟಂತ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಕೇವಲ 20% ಸೈಟ್ ಮಾಲೀಕರು ಮಾತ್ರ ಸ್ವಚ್ಛತೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಉಳಿದ 80% ಸೈಟ್ ಮಾಲೀಕರು ಸ್ವಚ್ಛತೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ, ಕ್ಲೀನ್ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಹೀಗಾಗಿ ಇವರ ಮೇಲೆ ನಿರ್ದಾಕ್ಷಿಣ್ಯವಾದಂತ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಜಿಬಿಎ 5 ಪಾಲಿಕೆಯ ಎಲ್ಲಾ ಆಯುಕ್ತರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ 80% ಖಾಲಿ ನಿವೇಶನಗಳನ್ನ ಸ್ವಚ್ಛತೆ ಮಾಡಿಲ್ಲ, ಅವರ ಮೇಲೆ ದಂಡಾಸ್ತ್ರವನ್ನು ಪ್ರಯೋಗ ಮಾಡಕ್ಕೆ ಜಿಬಿಎ ಅಧಿಕಾರಿಗಳಿಗೆ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಯಾಕಂದ್ರೆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಸಾಕಷ್ಟು ಸೈಟ್ಗಳಲ್ಲಿ ಕೂಡ ಸ್ವಚ್ಛತೆ ಕೂಡ ಇಲ್ಲ. ಹೀಗಾಗಿ ಕಸ ತುಂಬಿ ಕಾಡಿನಾಗಿ ಗಬ್ಬಿದ್ದು ನಾಡ್ತಾ ಇದೆ, ಕಸದ ಸ್ಪಾಟ್ಗಳಾಗ್ತಾ ಇದೆ. ಹೀಗೆ ಮುಂದುವರೆದ್ರೆ ಬೆಂಗಳೂರಿನ ಅಂದ ಹಾಳಾಗುತ್ತೆ, ಬೆಂಗಳೂರಿನ ಸೌಂದರ್ಯ ಆಗುತ್ತೆ. ಈ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಭವಿಷ್ಯದಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈಗ ಸೈಟ್ ಮಾಲೀಕರಿಗೆ ಮೇಲೆ ದಂಡಾಸ್ತ್ರವನ್ನು ಪ್ರಯೋಗ ಮಾಡಕ್ಕೆ ಜಿಬಿಎ ಅಧಿಕಾರಿಗಳು ಕೂಡ ತೀರ್ಮಾನವನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ಸೈಟ್ ಮಾಲೀಕರ ಬಳಿ ಜಿಬಿಎ ಕೂಡ ಒಂದು ಟ್ಯಾಕ್ಸ್ ಅನ್ನ ಕೂಡ ಕಟ್ಟಿಸ್ಕೊಳ್ಳುತ್ತೆ, ಆಸ್ತಿ ತೆರಿಗೆ. ಅಲ್ಲಿ ಈಗ ದಂಡವನ್ನ ಹಾಕಿ ಅದರ ದಂಡದ ಮೊತ್ತವನ್ನ ಜಿಬಿಎ ಅಧಿಕಾರಿಗೆ ಸ್ವಚ್ಛತೆಯನ್ನ ಕಳಿಸೋ ಅದಕ್ಕೆ ತಗುಲುವ ವೆಚ್ಚವನ್ನ ಕಸದ ತೆರಿಗೆ ಏನಿದೆ ಅದನ್ನೇ ಸಂಗ್ರಹ ಮಾಡಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಕೂಡ ಈಗ ತೀರ್ಮಾನವನ್ನು ಸಹ ಮಾಡಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.